ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವಾ ಎಂಥ ಸಂಚಿಕೆ ಅಂತ ಹೇಳ್ಬೋದು. ನಿಜವಾಗ್ಲೂ ಕೂಡ ಲಕ್ಷ್ಮಿ ಆ್ಯಕ್ಟಿಂಗ್ಗೆ ವಿಷಲ್ ಹೊಡಿಲೇಬೇಕು, ಅಷ್ಟು ಚೆಂದ ಇದೆ. ಹಾಗಿದ್ರೆ ಲಕ್ಷ್ಮಿ ಗೆದ್ದು ಬಿಟ್ಲ. ಡಾಕ್ಟರ್ ಭಯ ಬಿದ್ದಿದ್ದು ಯಾಕೆ? ಬೆಂಡ್ ಆಗಿಬಿಟ್ರ ಡಾಕ್ಟರ್. ಅತ್ತ ಕಡೆ ವೈಶ್ಗೆ ಸತ್ಯ ತೋರಿಸ್ತೀನಿ ಅಂತ ಬಂದಿದ್ದ ಕಾವೇರಿ ಕತೆ ಏನಾಯಿತು? ಎಲ್ಲರೂ ಕೂಡ ಶಾಕ್ ಆಗಿ ಬೆರಗಾಗಿದ್ದು ಯಾಕೆ? ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ್ ತನ್ನ ಅಮ್ಮನ್ನ ತಡೆದು ಹೊಡಿತಾ ಇದ್ದಂತಹ ಕಾವೇರಿಗೆ ಚಾಟಿ ಬೀಸಿ ಇಲ್ಲಿ ಲಕ್ಷ್ಮಿನ ಕರ್ಕೊಂಡು ಬಂದು ತುಂಬ ಗಿಲ್ಟ್ ಫೀಲ್ ಮಾಡ್ಕೋತಾ ಕಣ್ಣೀರು ಹಾಕಬೇಕಿದ್ರೆ ಈ ಕಡೆ ಲಕ್ಷ್ಮಿಗೆ ಗಿಲ್ಟ್ ಫೀಲ್ ಶುರು ಆಗಿಬಿಡುತ್ತೆ. ಆದರೆ ಅತ್ತ ಕಡೆ ಕಾವೇರಿಯವರು ಡಾಕ್ಟರ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ದಾರೆ. ಈ ಕಡೆ ವೈಷ್ಣವ್ ಹತ್ರ ಬಂದಿದ್ದೆ ಈ ಕಡೆ ಲಕ್ಷ್ಮಿ ಸತ್ಯ ಹೇಳ್ಬಿಡೋಣ ಅನ್ಕೋತಿದ್ದಾಳೆ. ಬಿಕಾಸ್ ಅವ್ರ ಮನಸ್ಸಿಗೆ ತುಂಬಾ ಆಘಾತಾಗಿದೆ, ತುಂಬಾ ನೊಂದ್ಕೋತಿದ್ದಾರೆ. ತನ್ನ ಈ ಒಂದು ಪರಿಸ್ಥಿತಿಗೆ ತಾನು ಕಾರಣ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ನನಗೇನೂ ಆಗಿಲ್ಲ, ನಾನು ಆರಾಮಿದ್ದೀನಿ. ಆದರೂ ಕೂಡ ವೈಷ್ಣವ್ ಅವರು ಇಷ್ಟು ಗಿಲ್ಟ್ ಫೀಲ್ ಮಾಡ್ಕೊತಿದ್ದಾರೆ. ಇಲ್ಲ, ನಾನು ಸತ್ಯ ಹೇಳಿಬಿಡ್ತೀನಿ ಅಂತ ಅಂದ್ಕೊತಿದ್ದಾಗೆ ಈ ಕಡೆ ಗಂಗಕ್ಕ ಬರ್ತಾರೆ ಜ್ಯೂಸ್ ತಗೊಂಡು. ಈ ಕಡೆ ಲಕ್ಷ್ಮಿ ಮತ್ತು ವೈಷ್ಣವ್ನ ನೋಡಿದ್ರೆ ಏನು ಮಾಡ್ತಿರ್ಬೋದು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಈ ಕಡೆ ಲಕ್ಷ್ಮಿ ವೈಷ್ಣವ್ ಅಪ್ಕೊಂಡ್ಬಿಡ್ತಾಳೆ. ಈ ಕಡೆ ಅಪ್ಕೋತಿದ್ದಾಗೆ ಗೊತ್ತಾಗ್ಬಿಡುತ್ತೆ ಗಂಗಕ್ಕಂಗೆ ಖಂಡಿತ ಸತ್ಯ ಹೇಳಿ ನನ್ನನ್ನು ಈ ಮನೆಯಿಂದ ದಬ್ಬಿ ಹೊರಗಡೆ ಆಗಿಬಿಡ್ತಾರೆ ಲಕ್ಷ್ಮಿ. ಏನಪ್ಪ ಮಾಡಲಿ ನಾನು ಅಂತ ಅನ್ಕೋತಾ ಇದ್ರೆ ಈ ಕಡೆ ಲಕ್ಷ್ಮಿ ಈ ಕಡೆ ಇಲ್ಲ, ಸತ್ಯ ಗೊತ್ತಾಗಲೇಬೇಕು, ಸತ್ಯ ಹೇಳಲೇಬೇಕು, ಸತ್ಯ ಗೊತ್ತಾಗಬೇಕು ಅಂತ ಹೇಳ್ತಿದ್ರೆ ಈ ಕಡೆ ವೈಷ್ಣವ್ಗೆ ಏನೊಂದು ಕೂಡ ಅರ್ಥ ಆಗ್ತಿಲ್ಲ. ನನ್ನ ಈ ಒಂದು ಪರಿಸ್ಥಿತಿಗೆ ನೀವು ಕಾರಣ ಅಂತ ಅಂದ್ಕೊಂಡು ನೀವು ಗಿಲ್ಟ್ ಫೀಲ್ ಮಾಡ್ಕೋತಿದ್ರ. ಆದರೆ ಇದಕ್ಕೆ ಉತ್ತರ ನನ್ನ ಹತ್ರ ಇದೆ. ಸತ್ಯ ಹೇಳಿದ್ರೆ ಎಲ್ಲ ಕೂಡ ರಿವೀಲ್ ಆಗುತ್ತೆ, ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ. ಈ ಕಡೆ ಗಂಗಕ್ಕ ಅಯ್ಯೋ ಲಕ್ಷ್ಮಕ್ಕ ಸತ್ಯ ಹೇಳಬೇಕು ಅಂತ ಡಿಸೈಡ್ ಮಾಡಿಬಿಡ್ತಾರೆ. ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ, ಸತ್ಯ ಹೇಳಬಾರ್ದು ಅನ್ನೋದನ್ನು ತಡೆಯೋಕ್ಕೋಸ್ಕರ ಅಲ್ಲಿಂದನೇ ವೇವ್ ಮಾಡ್ತಿದ್ದಾರೆ ಅಣ್ಣನ. ಬಟ್ ಇಲ್ಲಿ ಲಕ್ಷ್ಮಿ ಗಮನಿಸ್ತಿಲ್ಲ. ಏನಪ್ಪ ಇದು ಲಕ್ಷ್ಮಕ್ಕ ಗಮನಿಸ್ತಿಲ್ವಲ್ಲ, ಸತ್ಯ ಹೇಳಿದ್ರೆ ಏನು ಮಾಡಲಿ ಅಂತ ಅನ್ಕೋತಿದ್ದಾಗೆ ಆ ಕಡೆ ಕಾವೇರಿಯವರು ಡಾಕ್ಟ್ರನ್ನ ಭೇಟಿ ಮಾಡ್ತಾರೆ. ನಿತ್ಯನ ಭೇಟಿ ಮಾಡಿದೆ. ನಿಜವಾಗ್ಲೂ ನಿತ್ಯನ ನೀನು ಹೇಳಿದ ನಿಜನ ಅಂತಿದ್ರೆ ಯಾಕೆ ಮನೆಯವ್ರ ಹಾಗೆ ನೀವು ಕೂಡ ಬೈದು ಹೊರಗಡೆ ದಬ್ಬಬೇಕು ಅಂತ ಬಂದ್ರ ಅಂತ ಕೇಳ್ತಿದ್ರೆ, ಇಲ್ಲ ನಿತ್ಯ ನೀನು ಏನೋ ಹೇಳ್ದೆ ಅಲ್ವಾ, ಲಕ್ಷ್ಮಿ ನಾಟಕ ಮಾಡ್ತಿದ್ದಾಳೆ, ಲಕ್ಷ್ಮಿ ಮೇಲೆ ದೆವ್ವ ಅಲ್ಲ ಅಂತ, ಅದು ನಿಜನ ಅಂತಕ ನಾನೊಬ್ಳು ಡಾಕ್ಟರ್ ಆಗಿ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಲಕ್ಷ್ಮಿ ಮೇಲೆ ಯಾವುದೇ ರೀತಿ ದೆವ್ವ ಅಲ್ಲ, ಅದನ್ನು ನಾನು ಬೇಕಿದ್ರೆ ಪ್ರೂವ್ ಕೂಡ ಮಾಡಿಬಿಡ್ಲೆ ಅಂತ ಹೇಳಿದ ತಕ್ಷಣ ಕಾವೇರಿ ಅವ್ರಿಗೆ ಖುಷಿ ಆಗ್ಬಿಡುತ್ತೆ. ಹಾಗಿದ್ರೆ ಲಕ್ಷ್ಮಿ ಮಾಡ್ತಿದ್ದು ನಾಟಕನ, ಹಾಗಿದ್ರೆ ಇಷ್ಟು ದಿನ ಕಾಡಿದ್ದು ಲಕ್ಷ್ಮಿನ, ಇಲ್ಲ ಅವಳನ್ನ ಹಿಡ್ದು ಹಾಕಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಒಳಗಡೆ ಬಾ, ನಾನಿದ್ದೀನಿ, ಎಲ್ಲರ ಮುಂದೆ ಸತ್ಯ ರಿವೆಲ್ ಮಾಡು ಅಂತ ಕಾವೇರಿ ಅವ್ರನ್ನು ನಿತ್ಯ ಡಾಕ್ಟ್ರನ್ನ ಕರ್ಕೊಂಡು ಒಳಗಡೆ ಬರ್ತಿದ್ದಾರೆ. ಅದರ ನಡುವೆ ಈ ಕಡೆ ಆಲ್ರೆಡಿ ಲಕ್ಷ್ಮಿ ಏನು ಸತ್ಯ ಅಂತ ವೈಷ್ಣವ್ ಕೇಳ್ತಿದ್ದಾಗೆ ಅದು ಅಂತ ಅಂದ್ಕೊಂಡಿದ್ದೆ. ಸತ್ಯ ಹೇಳಿಬಿಡೋಣ ಅಂತ ಅನ್ಕೋತಾಳೆ. ಬಟ್ ಖಂಡಿತವಾಗ್ಲೂ ಸತ್ಯ ಹೇಳೋದಿಲ್ಲ. ಅದಕ್ಕೆ ಬದಲಾಗಿ ಮಗದೊಂದು ಸತ್ಯವನ್ನು ಹೇಳ್ತಾಳೆ. ವೈಷ್ಣವ್ ಹುಡುಕಾಡಿದ್ರೆ ಸತ್ಯ ಸಿಗಬೇಕು ಅಂತ ಒಂದು ಸತ್ಯವನ್ನು ಹೇಳ್ತಾಳೆ ಅಂತ ಹೇಳ್ಬೋದು. ನೋಡಿ ವೈಷ್ಣವ್ರೆ, ನೀವು ಹೇಳ್ತೀರಾ ನನ್ನ ಮೇಲೆ ಕೀರ್ತಿದವ್ವ ಬಂದಿದೆ, ಕತ್ತೆನ ತುಂಬಾ ಕಾಡ್ತಿದೆ ಅಂತ. ಅದಕ್ಕೆ ಒಂದು ಪ್ರಶ್ನೆ ಉದ್ಭವ ಆಗುತ್ತಲ್ವ, ಆ ಪ್ರಶ್ನೆಗೆ ಉತ್ತರ ಕಂಡ್ಕೋಬೇಕಲ್ವ. ಉತ್ತರ ಕಂಡ್ಕೊಂಡ್ರೆ ಎಲ್ಲ ಕೂಡ ಸರಿ ಹೋಗುತ್ತಲ್ವ. ಕೀರ್ತಿದವ್ವ ನನ್ನ ಬಂದು ಕಾಡಿ ಕಾವೇರಿ ಅತ್ತೆನ ಏನು ಪ್ರಶ್ನೆ ಮಾಡ್ತದೆ, ಕಾವೇರಿ ಅತ್ತೆನೇ ಯಾಕೆ ಪ್ರಶ್ನೆ ಮಾಡ್ತದೆ, ಕಾವೇರಿ ಅತ್ತೆಗೆ ಯಾಕೆ ತೊಂದರೆ ಕೊಡ್ತದೆ, ಇದು ಯಾಕೆ ಅನ್ನೋ ವಿಷಯನ ತಿಳ್ಕೊಂಡ್ರೆ ಎಲ್ಲ ಸತ್ಯ ಕೂಡ ಹೊರಗಡೆ ಬರುತ್ತಲ್ವ. ನಿಮ್ಮ ಪ್ರಶ್ನೆ, ನಿಮ್ಮ ಕಾಡುವಿಕೆಗೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತಲ್ವ. ಉತ್ತರ ಅನ್ನೋದು ಅಲ್ಲೇ ಇದೆ ಅಲ್ವಾ ಅಂತ ಹೇಳ್ತಿದ್ದಾಗೆ ಈ ಕಡೆ ವೈಷ್ಣವ್ಗೂ ಕೂಡ ಅನ್ನಿಸ್ಬಿಡುತ್ತೆ. ಹೌದಲ್ವ, ಲಕ್ಷ್ಮಿ ಹೇಳ್ದಾಗೆ ಇಲ್ಲಿ ಅಮ್ಮ ಮತ್ತು ಕೀರ್ತಿ ನಡುವೆ ಇನ್ನೂ ನಡೆದಿರಬೇಕು. ಆ ಸತ್ಯನೇ ಅವಳು ಕೇಳ್ತಿದ್ದಾಳೆ ಅನಿಸುತ್ತೆ. ಖಂಡಿತವಾಗ್ಲೂ ಏನು ಸತ್ಯ ಆಗಿದೆ ಅನ್ನೋದನ್ನು ತಿಳ್ಕೊಂಡ್ರೆ ಇದೆಲ್ಲದಕ್ಕೂ ಪರಿಹಾರ ಸಿಗುತ್ತೆ ಅಂತ ಅನ್ಕೋತಿದ್ದಾಗೆ ಕಾವೇರಿ ಮತ್ತು ನಿತ್ಯ ಒಳಗಡೆ ಬರ್ತಾರೆ. ಈ ಕಡೆ ಕಾವೇರಿಯವರು ಬಂದದೇ ನಾಟಕ ಮಾಡ್ತಿದ್ಯಾ, ನಿನ್ನ ನಾಟಕನ ಬಗ್ಗೆ ಬಯಲ್ಗೆ ಎಳೆಯೋದಕ್ಕೆ ಡಾಕ್ಟರ್ ನಿತ್ಯ ಇಲ್ಲಿ ಬಂದಿದ್ದಾರೆ ಅಂತಿದ್ದಾಗೆ ಈ ಕಡೆ ವೈಷ್ಣವ್ ಕೆಂಡಾಮಂಡಲ ಆಗ್ಬಿಡ್ತಾನೆ. ಅಮ್ಮನ್ನ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ದಾನೆ ಗಾರ್ಡನ್ ಏರಿಯಾಗೆ. ಈ ಕಡೆ ಜೀವ ವಾಪಸ್ ಬಂದಂಗೆ ಆದರೂ ಕೂಡ ಡಾಕ್ಟ್ರನ್ನ ನೋಡಿ ಇಲ್ಲಿ ಗಂಗಕ್ಕ ಲಕ್ಷ್ಮಿ ಇಬ್ಬರು ಕೂಡ ಹೆದರುತ್ತಿದ್ರೆ, ಆ ಕಡೆ ಯಾಕೆ ಪುಟ್ಟ ನನ್ನನ್ನು ಎಳ್ಕೊಂಡು ಬರ್ತಿದ್ಯಾ ಅಂದಾಗ ಇನ್ನೇನು ಮಾಡಬೇಕಿತ್ತು, ಈಗ ಮಾಡಿರೋ ಸೀನು ಸಾಕಿಲ್ಲ ಅಂತ ಇನ್ನೂ ಕೂಡ ಇನ್ನೇನಾದರೂ ಮಾಡಿಸ್ಬೇಕಿತ್ತ ನಿನ್ನ ಕೈಯಿಂದ ಅಂತ ಕೇಳ್ತಿದ್ರೆ, ಏನು ಪುಟ್ಟ ಮಾತಾಡ್ತಿದ್ಯಾ, ಡಾಕ್ಟರ್ ಅಲ್ಲಿ ಬಂದಿರೋದು ಲಕ್ಷ್ಮಿ ನಾಟಕ ಮಾಡ್ತಿದ್ದಾಳೆ ಅದಕ್ಕೋಸ್ಕರ ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ನೀನು, ಸಾಕು ನಿಂದನ್ನು ನಿಲ್ಲಿಸು, ಯಾವಾಗಲೂ ಬರೀ ಇದೇ ಆಗೋಯ್ತು, ಇಷ್ಟೆಲ್ಲ ಆಗಿದೆ ಅಂದರೆ ಅದಕ್ಕೆಲ್ಲ ನೀನೇ ಕಾರಣ. ನಿಜ ಹೇಳಬೇಕು ಅಂದರೆ ನೀನು ಅವತ್ತು ಜಾತಕದ ವಿಷಯ ಹೇಳದೆ ಇದ್ದಿದ್ರೆ
ನನ್ನ ಹತ್ರ ಬಂದು ಹೇಳಿದ್ರೆ ಲಕ್ಷ್ಮಿ ಕೀರ್ತಿಗೆ ಇಲ್ಲದೆ ಇದ್ದಿದ್ರೆ ಇಷ್ಟು ಯಾವುದೂ ಕೂಡ ನಡೀತಾನೆ ಇರಲಿಲ್ಲ. ಅದನ್ನು ಇನ್ನೂ ಕೂಡ ನಾನು ಮರ್ತಿಲ್ಲ. ಇವತ್ತು ಏನೇನಾಗಿದ್ವು ಅದೆಲ್ಲ ನಿದ್ಗೂ ನೀನೇ ಕಾರಣ ಅಂತ ಹೇಳ್ತಿದ್ದಾನೆ ವೈಶ್. ಏನು ಮಾತಾಡ್ತಿದ್ಯಾ ಪುಟ್ಟ? ಎಲ್ಲನೂ ಕೂಡ ನನ್ನ ಮೇಲೆ ಹಾಕ್ತಿದ್ಯಲ್ಲ. ನಿಜ ಹೇಳಬೇಕು ಅಂದರೆ ಇದನ್ನೆಲ್ಲ ಮಾಡ್ತಿರೋದು ಲಕ್ಷ್ಮಿ ನಾಟಕ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ರೆ ಏನಮ್ಮ ಮಾತಾಡ್ತಿದ್ಯಾ? ನಿಜ ಹೇಳ. ಲಕ್ಷ್ಮಿ ಮತ್ತು ಕೀರ್ತಿ ದೆವ್ವ ಆಗಿ ಬಂದು ಏನು ಮಾಡ್ತಿದ್ದಾರೆ ಹೇಳು? ನೀನು ಹೇಳೋ ಪ್ರಕಾರನೇ ನೀನು ಕಾಟ ಕೊಡ್ತಿದ್ದಾರೆ. ದಿನ ಬೆಳಗಾದರೆ ನಾನು ಕೂಡ ನೋಡ್ತಾ ಇದ್ದೀನಿ. ದೆವ್ವ ಭೂತ ನಾನು ನಮ್ಮದೇ ಇರ್ಬೋದು, ಆದರೆ ಎಲ್ಲದಕ್ಕೂ ಕೂಡ ನಿನ್ನೆ ಕಾರಣ ಅಂತ ಬಂದು ನಿನ್ನನ್ನೇ ಯಾಕೆ ಪೀಡಿಸ್ತಿದ್ದಾರೆ? ಅದಕ್ಕೆ ಉತ್ತರ ಸಿಗಲೇಬೇಕಲ್ವಾ? ಅದರ ಅರ್ಥ ನಿನ್ನ ಮತ್ತು ಕೀರ್ತಿ ನಡುವೆ ಏನೋ ನಡೆದಿದೆ ಅಲ್ವಾ? ಏನೋ ಸತ್ಯ ಮುಚ್ಚಿರ್ತಿದ್ಯಾ ಅಲ್ವಾ? ಆ ಸತ್ಯ ಹೊರಗಡೆ ಬರಬೇಕು ಅಂತ ತಾನೇ ಇಷ್ಟೆಲ್ಲ ಆಗ್ತಿರೋದು. ಅಂದಮೇಲೆ ಏನಮ್ಮ ಅದು ಸತ್ಯ ಹೇಳು? ನಿಜವಾಗ್ಲೂ ಹೇಳಬೇಕು ಅಂದರೆ ಮೊದಲಿಂದ ಕೂಡ ಕೀರ್ತಿ ಜೊತೆ ನಿನ್ನ ಹೆಸರು ತಳ್ಕಾಕೊಂಡೇ ಬರ್ತಿದೆ. ಈಗಲೂ ಕೂಡ ನಿನ್ನನ್ನೇ ಕೀರ್ತಿ ಕಾಡ್ತಿದ್ದಾಳೆ. ಅದರ ಅರ್ಥ ಏನು? ನೀನೇ ಏನೋ ಮಾಡಿರ್ಬೇಕಲ್ವ? ಒಪ್ಕೋ ಸತ್ಯನ ಅಂತಿದ್ದಾಗಿ ಏನು ಮಾತಾಡ್ತಿದ್ಯಾ ಪುಟ್ಟ? ನನಗೂ ಕೂಡ ಪ್ರಶ್ನೆ ಇದೆ, ನನ್ನನ್ನೇ ಯಾಕೆ ಕಾಡ್ತಿದ್ದಾಳೆ ಅಂತ. ಅದಕ್ಕೆ ನನಗೂ ಕೂಡ ಉತ್ತರ ಬೇಕಾಗಿದೆ. ನಿಜ ಹೇಳಬೇಕು ಅಂದರೆ ನನ್ನನ್ನು ಕಾಡ್ತಿರೋದು ಕೀರ್ತಿ ಅಲ್ಲ, ನೀನು ಹೆಂಡತಿ ಲಕ್ಷ್ಮಿ. ಅಮ್ಮನ ಮೇಲೆ ಸ್ವಲ್ಪ ನಂಬು ಪುಟ್ಟ. ಇತ್ತೀಚೆಗಂತೂ ನನ್ನ ಮೇಲೆ ನಂಬಿಕೆನೇ ಕಳ್ಕೊಂಬಿಟ್ಟಿದ್ಯಾ ಅಲ್ವಾ ಅಂತ ಕಾವೇರಿಯವರು ವೈಷ್ಣವನ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ವೈಷ್ಣವಂತೂ ಸುತಾರಾಮ್ ಒಪ್ಕೊಳ್ಳೋಕ್ಕೆ ರೆಡಿನೇ ಇಲ್ಲ. ನಿಂದೇ ಆಗೋಯ್ತಲ್ವ, ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಲ್ವಾ ಅಂತ ಹೇಳ್ತಿದ್ರೆ ನಾನು ಯಾವತ್ತೂ ನಂದ್ರ ಬಗ್ಗೆ ಯೋಚನೆ ಮಾಡಲ್ಲಮ್ಮ. ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡಬೇಡ ಅಂದಾಗ ನಿನಗೆ ಯಾವತ್ತಿಗೂ ಕೂಡ ಪ್ರೂಫ್ ಬೇಕಲ್ವ? ಡಾಕ್ಟರ್ ನಿತ್ಯ ಏನು ಹೇಳಿದ್ರು ಕೇಳಿಸ್ಕೊಂಡ? ಲಕ್ಷ್ಮಿ ಮೈ ಮೇಲೆ ಕೀರ್ತಿ ದವ್ವನೂ ಇಲ್ಲ, ಏನೂ ಇಲ್ಲ, ಲಕ್ಷ್ಮಿ ನಾಟಕ ಮಾಡ್ತಿದ್ದಾಳೆ ಅಂತ ಡಾಕ್ಟರ್ ಮಾತಾದರೂ ನಂಬ್ತೀಯ ಅಲ್ವಾ? ನಿನಗೆ ಪ್ರೂಫ್ ಸಿಗುತ್ತೆ ಅಲ್ವಾ? ಅವ್ರು ಪ್ರೂವ್ ಮಾಡ್ತಾರೆ, ಬಾ ಅನ್ಸುತ್ತೆ ಅಂತ ಎಳ್ಕೊಂಡು ಕರ್ಕೊಂಡು ಬರ್ತಿದ್ರೆ ಆ ಕಡೆ ಡಾಕ್ಟರ್ನ ನೋಡಿ ಬಂಡಾಗ್ಬಿಟ್ಟಿದ್ದಾರೆ ಲಕ್ಷ್ಮಿ ಮತ್ತು ಗಂಗಕ್ಕ ಇಬ್ಬರು ಕೂಡ. ಈ ಕಡೆ ಯಾಕೆ ನಾಟಕ ಮಾಡ್ತಿದ್ಯಾ ಲಕ್ಷ್ಮಿ ಅಂತ ಕೇಳ್ತಿದ್ರೆ ಈ ಕಡೆ ಏನು ಮಾಡಲಿ, ಡಾಕ್ಟರ್ ಯಾಕೆ ಬಿಟ್ಟು ಬಿಡದೆ ಕಾಡ್ತಿದ್ದಾರೆ, ಇಲ್ಲ ಯಾವುದೇ ಕಾರಣಕ್ಕೂ ನಾನು ಸೋಲ್ಬಾರ್ದು ಅಂತ ಲಕ್ಷ್ಮಿ ಡಿಸೈಡ್ ಮಾಡ್ಕೋತಾಳೆ. ಈ ಕಡೆ ನಿನ್ನ ನಾಟಕ ನನ್ನ ಹತ್ರ ನಡೆಯೋದಿಲ್ಲ ಲಕ್ಷ್ಮಿ. ನಿನ್ನ ಲಕ್ಷ್ಮಿ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನೀನು ಕೀರ್ತಿ ಅಲ್ಲ, ನಿನ್ನ ಮೇಲೆ ದೆವ್ವ ಕೂಡ ಇಲ್ಲ ಅಂತ ಹೇಳ್ತಿದ್ರೆ ಇಲ್ಲ ನಾನು ಕೀರ್ತಿನೇ, ಯಾಕೆಲ್ಲ ನನ್ನ ಲಕ್ಷ್ಮಿ ಅಂತ ಕರೀತಿದ್ರ ಅಂತ ತಂದೆ ಸ್ಟೈಲಲ್ಲಿ ಮಾತನಾಡ್ತಿದ್ದಾಳೆ. ವಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಜೊತೆಗೆ ಈ ಕಡೆ ಡಾಕ್ಟರ್ ಹೌದಾ, ಹಾಗಿದ್ರೆ ನೀನು ಸತ್ಯ ತಿಳ್ಕೊಂಡ್ಮೇಲೆ ಏನು ಮಾಡ್ತೀಯಾ ಅಂತ ಕೇಳ್ತಿದ್ದಾರೆ. ಜೊತೆಗೆ ಸಾಯಿಸ್ಬಿಡ್ತೀಯಾ, ಏನು ಮಾಡ್ತೀಯಾ ನೀನು ಅಂತ ಕೇಳ್ತಿದ್ರೆ ಇಲ್ಲ ನಾನು ಸಾಯಿಸ್ತೀನೋ ಬಿಡ್ತೀನೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಫಸ್ಟ್ ಸತ್ಯ ಗೊತ್ತಾಗಬೇಕು ಅಂದಾಗ ನಿನಗೆ ಅವರಿಂದ ಅನ್ಯಾಯ ಆಗ್ತಾ. ಅಂದಮೇಲೆ ನೀನು ಅನ್ಯಾಯಕ್ಕೆ ಒಳಗಾದವಳು, ಅಂದಮೇಲೆ ನಿನಗೆ ಸತ್ಯ ಗೊತ್ತಾಗಬೇಕು. ಸತ್ಯ ಗೊತ್ತಾದ್ಮೇಲೆ ನೀನು ಕೊಂದಾಕ್ಬಿಡ್ಬೇಕಲ್ವಾ ಅಂತಿದ್ರೆ ಇಲ್ಲ ನಾನು ಕೊಂದಾಕ್ ಹೋಗ್ತಿಲ್ಲ, ಕೊಲ್ಲೋದೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಅಂತ ಲಕ್ಷ್ಮಿ ಹೇಳಿದಾಗ ಈ ಕಡೆ ಡಾಕ್ಟರ್ ಹೌದಾ, ಹಾಗಿದ್ರೆ ನೀನು ಒಬ್ಬ ಕಾವೇರಿಯವ್ರನ್ನ ಸಾಯಿಸಬೇಕು ಅಂದರೆ ನನ್ನನ್ನು ದಾಟಿ ಹೋಗಬೇಕಾಗತ್ತೆ, ಅದರರ್ಥ ನೀನು ನನ್ನನ್ನು ಮೊದಲು ಸಾಯಿಸ್ಬೇಕಾಗತ್ತೆ. ತಗೋ ಯಾವುದರಿಂದ ಸಾಯಿಸ್ತೀಯ ನೀನು ಅಂತ ಹೇಳಿ ಅಲ್ಲೇ ಒಂದು ಈಟಿ ಥರ ಇರೋ ಆ ಒಂದು ಡೆಕೋರೇಟೆಡ್ ಐಟಮ್ಸ್ನ ಕೈ ಕೊಡ್ತಾರೆ. ಈ ಕಡೆ ಲಕ್ಷ್ಮಿ ಹೆದರೋಗ್ತಿದ್ದಾಳೆ, ಯಾಕೆ ರೀತಿ ಕಾಡ್ತಿದ್ದಾರೆ, ಏನು ಮಾಡಲಿ ಅಂತ. ಆದರೆ ಡಾಕ್ಟರ್ ಮಾತ್ರ ಬಿಟ್ಟು ಬಿಡದೆ ಕಾಡ್ತಿದ್ದಾರೆ. ನನಗೆ ಚುಚ್ಚು ಲಕ್ಷ್ಮಿ, ನನಗೆ ಚುಚ್ಚು ಅಂತಂದ್ರೆ ಇಲ್ಲ ನಾನು ಚುಚ್ಚೋದಿಲ್ಲ ಅಂತ ಹೇಳಿ ಬಿಸಾಡ್ಬಿಡ್ತಾಳೆ. ಹೌದಾ, ಹಾಗಿದ್ರೆ ಇಲ್ಲೇ ಗೊತ್ತಾಗ್ತದೆ ಅಲ್ವಾ ನೀನು ಲಕ್ಷ್ಮಿ ಕೀರ್ತಿ ಅಲ್ಲ ಅಂತ. ನೀನು ಕೀರ್ತಿಯಾಗಿ ಎಷ್ಟೇ ನಾಟಕ ಮಾಡ್ಬೋದು, ಆದರೆ ಲಕ್ಷ್ಮಿಯಾಗಿ ನಿನ್ನ ಒಳಗಿರೋ ಲಕ್ಷ್ಮಿ ಹೊರಗಡೆ ಕಾಣಿಸ್ಕೋತಾಳೆ. ನಿಜ ಹೇಳಬೇಕು ಅಂದರೆ ಕೀರ್ತಿಗೆ ಅನ್ಯಾಯ ಆಗಿದೆ, ಅವಳು ಸಾಯಿಸ್ಬಿಡ್ಬೇಕು. ಆದರೂ ಕೂಡ ಸಾಯಿಸೋದಿಲ್ಲ ಅಂದರೆ ಅಲ್ಲೇ ಗೊತ್ತಾಗತ್ತಲ್ವಾ ನೀನು ಡ್ರಾಮಾ ಮಾಡ್ತಿದ್ಯಾ ಅಂತ. ಇವತ್ತು ಎಲ್ಲರ ಮುಂದೆ ನಾನು ಸತ್ಯ ರಿವೀಲ್ ಮಾಡ್ತೀನಿ. ನೀನು ಕೀರ್ತಿ ಅಲ್ಲ ಲಕ್ಷ್ಮಿ ಅನ್ನೋ ವಿಷಯ ಹೇಳ್ತೀನಿ ಅಂತ ಹೋಗ್ತಿದ್ದಾನೆ. ಆ ಕಡೆ ಕಾವೇರಿಯವರು ವೈಷ್ಣವನ ಕರ್ಕೊಂಡು ಬರ್ತಿದ್ದಾರೆ. ಈ ಕಡೆ ಲಕ್ಷ್ಮಿ ಗಂಗಕ್ಕ ಏನು ಮಾಡಬೇಕು ಅಂತ ಗೊತ್ತಾಗದೆ ಹಿಂದೆ ಬರ್ತಿದ್ದಾರೆ. ಫೈನಲಿ ವೈಷ್ಣವ್ ಕಾವೇರಿಯವರು ಒಳಗಡೆ ಬರ್ತಿದ್ದಾಗೆ ಈ ಕಡೆ ಗಂಗಕ್ಕ ಬೆಂಡಾಗಿ ಹೋಗಿದ್ದಾರೆ. ಈ ಕಡೆ ಏನಾಯಿತು ಏನು ಅಂತಿದ್ರೆ ಬನ್ನಿ ವೈಷ್ಣವನ ಅಂತ ಹೇಳ್ತಿದ್ದಾರೆ. ಈ ಕಡೆ ಗಂಗಕ್ಕನ ಜೊತೆ ಡಾಕ್ಟರ್ ಕೂಡ ಹೆದ್ರಿ ಬೆಂಡಾಗ್ಬಿಟ್ಟಿದ್ದಾರೆ. ಈ ಕಡೆ ನೀರು ಕೊಡ್ತಿದ್ದಾರೆ, ಕುಡಿತಿದ್ದಾರೆ. ಈ ಕಡೆ ಕಾವೇರಿ ವೈಷ್ಣವ್ ಶಾಕ್ ಆಗುತ್ತೆ, ಏನಾಯಿತು ಏನು ಅಂತಿದ್ರೆ ಡಾಕ್ಟರ್ ರೂಮ್ ಕಡೆ ತೋರಿಸ್ತಾರೆ. ಈ ಕಡೆ ಹೋಗಬೇಡಿ ಅಣ್ಣ ಅಂತ ಹೇಳ್ತಿದ್ರು. ಫೈನಲಿ ವೈಷ್ಣವ್ ರೂಮ್ನ ಓಪನ್ ಮಾಡಿದೆ. ಬಿಗ್ ಶಾಕ್ ಆಗಿದೆ, ಎಲ್ಲರೂ ಕೂಡ ಬಿಗ್ ಶಾಕ್ಗೆ ಒಳಗಾಗ್ತಿದ್ದಾರೆ. ಬಿಕಾಸ್ ಕೀರ್ತಿಯಾಗಿ ಬದಲಾಗಿದ್ದಾಳೆ ಲಕ್ಷ್ಮಿ. ಅವಳೇ ರೀತಿನೇ ಮುಖಕ್ಕೆಲ್ಲ ಕುಂಕುಮ ಹಚ್ಕೊಂಡು ತುಂಬಾ ಭಯಾನಕವಾಗಿ ಈ ಕಡೆ ಡಾನ್ಸ್ ಮಾಡೋದಕ್ಕೆ ಮುಂದಾಗ್ತಿದ್ದಾಳೆ. ಫೈನಲಿ ಇಲ್ಲಿ ಡಾಕ್ಟರೇ ಬಂಡಾಗ್ಬಿಟ್ರ ಲಕ್ಷ್ಮಿಗೆ. ಡಾಕ್ಟರೇ ಸೋತು ಹೋಗ್ಬಿಟ್ರ ಲಕ್ಷ್ಮಿನ ನಂಬಿಟ್ರ. ಲಕ್ಷ್ಮಿ ನಾಟಕ ಪಲಿಸ್ಬಿಟ್ಟ, ಗೆದ್ದುಬಿಟ್ಲ ಲಕ್ಷ್ಮಿ ಅಂತ ಅನ್ನಿಸ್ತದೆ. ಫೈನಲಿ ಖಂಡಿತವಾಗ್ಲೂ ಕೂಡ ನಮ್ಮ ಪ್ರೊಡಿಕ್ಷನ್ನ ಪ್ರಕಾರ ಖಂಡಿತವಾಗ್ಲೂ ಡಾಕ್ಟರ್ ಲಕ್ಷ್ಮಿ ಅಂತ ಒಂದು ಸತ್ಯನ ರಿವೀಲ್ ಮಾಡೋಕ್ಕೆ ಬಂದಿದ್ದು. ಬಟ್ ರಿವೀಲ್ ಮಾಡೋಕ್ಕೂ ಮುನ್ನ ಲಕ್ಷ್ಮಿ ಅವರ ಕಾಲಿಡ್ದು ಸಹಾಯಕ್ಕೆ ಹಿಡಿದಾಳೆ. ಅದೇ ಕಾರಣಕ್ಕೆ ಇಲ್ಲಿ ಕಾವೇರಿ ಅವ್ರಿಗೆ ಡಾಕ್ಟರ್ ಉಲ್ಟಾ ಹೊಡ್ತಿದ್ದಾರೆ. ಬಟ್ ಈ ಕಡೆ ಕಾವೇರಿ ಅವ್ರಿಗೆ ಅನ್ನಿಸ್ತಿರೋದು ಏನಪ್ಪ ಇದು ಡಾಕ್ಟರ್ ಏನು ಹೇಳಿದ್ರು ಇವಾಗ ಏನಾಗ್ತದೆ ಅಂತ. ಬಟ್ ಡಾಕ್ಟರಿಗೆ ಹೇಳ್ತಿರೋದು ಖಂಡಿತ ಅದು ಲಕ್ಷ್ಮಿ ಎಲ್ಲ ಕೀರ್ತಿ ಅಂತ. ಹಾಗಾಗಿ ಇಲ್ಲಿ ಕಾವೇರಿ ಅವ್ರಿಗೆ
ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಕಾವೇರಿ ಸೋತದ್ದಾಯ್ತು, ಲಕ್ಷ್ಮಿ ಗೆದ್ದದ್ದಾಯ್ತು, ಇನ್ನೇನೇ ಇದ್ರೂ ಕೂಡ ಸತ್ಯದ ಶೋಧ. ಹಾಗಿದ್ರೆ ಇದಕ್ಕೆ ಸಾಥ್ ಕೊಡೋದಕ್ಕೆ ಬರ್ತಿರೋದು ಬೆಟ್ಟದ ಮಹಾದೇವಯ್ಯ. ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಮರಿಬೇಡಿ.